ಓಕೆ, ಎಲ್ಲರಿಗೂ ಕೂಡ ನಮಸ್ಕಾರ. ಮಕ್ಕಳೇ ಮತ್ತು ನನ್ನ ಗುರು ಹಿರಿಯರೇ ಹಾಗೂ ಎಲ್ಲ ಪೋಷಕ ಮಿತ್ರರೇ, ನಾವು ಈ ಸ್ಟೇಜಲ್ಲಿ ನೋಡೋದು ನನಗೊಂದು ಸ್ವಲ್ಪ ಭಯ ಆಗತ್ತೆ. ಯಾಕೆ ಗೊತ್ತಾ? ಲೈಟೆಲ್ಲ ಇದೆ. ಆ ಲೈಟೆಲ್ಲ ಇದ್ದಾಗ ನಮಗೊಂದು ಆ ಭಯ ಅನ್ನೋದು ತುಂಬ ಆಗತ್ತೆ. ಸರ್ ದಯವಿಟ್ಟು ಈ ಲೈಟೆಲ್ಲ ಆಫ್ ಮಾಡ್ಬೋದಾ? ಮಕ್ಕಳೇ, ಹೀಗೆ ಕಾಣಿಸ್ತಿದ್ದೀನಿ ನಾನು? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಿಲ್ವಾ? ಸೊ ಅವ್ರಿಗೆ ಯಾರಿಗೆ ಕಾಣಿಸ್ತಾ ಇಲ್ಲ ಅಂತೆ ನಾನು. ಯಾಕೆ ಕಾಣಿಸ್ತಿಲ್ಲ ಹಾಗಾದರೆ? ಸರ್ ಹಾಗಾದರೆ ನೀವು ದಯವಿಟ್ಟು ಲೈಟ್ ಹಾಕಿ ಸರ್. ಓಹ್, ಈಗ ಕಾಣಿಸ್ತಾ ಇದ್ದೀನಾ? ಓಹ್, ಕಾಣಿಸ್ತಿರ್ಬೇಕು. ಹಾಗಾದರೆ ನಾನು ಇಷ್ಟೊತ್ತು 1 ಸೆಕೆಂಡ್ಗಳ ಕಾಲ ನಿಮಗೆ ನಾನು ಕಾಣಿಸಿಲ್ಲ. ಏನಿರ್ಬೋದು ಇದಕ್ಕೆ ಕಾರಣ? ಸೊ ಇದಕ್ಕೆ ಕಾರಣವನ್ನು ನಾವು ಹುಡ್ಕೊಳ್ತಾ ಹೋದರೆ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಾವು ನೋಡಬೇಕು ಅಂತ ಹೇಳಿದ್ರೆ ನಮಗೆ ಬೆಳಕು ಬೇಕು. ಹಾಗೆ ನಾನು ಕೂಡ ಈ ಕ್ಯಾಮ್ರಾದ ಕಣ್ಣಿಗೆ ಕಾಣಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಬೆಳಕು ಬೇಕು. ಆ ಬೆಳಕು ಇಲ್ದಿದ್ರೆ ನಾವು ಯಾರೂ ಕೂಡ ಒಬ್ರನ್ನೊಬ್ರು ನೋಡೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಮಕ್ಕಳೇ, ಬೆಳಕು ತುಂಬ ಮುಖ್ಯ. ಬರೀ ನೋಡೋಕ್ಕೆ ಮಾತ್ರ ಈ ಬೆಳಕು ಸಾಕಾ? ನೋಡೋಕ್ಕೆ ಮಾತ್ರ ಅಲ್ಲ ಮಕ್ಕಳೇ, ಇದ್ರ ಜೊತೆಗೆ ಬೆಳಕು ನಮಗೆ ಹಲವಾರು ವಿದ್ಯಮಾನಗಳಲ್ಲಿ ಉಪಯೋಗ ಇದೆ. ಉದಾಹರಣೆಗೆ ಒಂದೇ ಒಂದು ಸಣ್ಣ ಉದಾಹರಣೆ ತಗೊಳ್ಳೋದಾದರೆ, ನಾವು ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕೇಳಿರ್ಬೋದು. ದ್ಯುತಿ ಅಂದರೆ ಬೆಳಕು, ಸಂಶ್ಲೇಷಣೆ ಅಂದರೆ ಒಂದು ವಸ್ತುವನ್ನು ರೆಡಿ ಮಾಡೋದು, ಪ್ರಿಪೇರ್ ಮಾಡೋದು ಅಂತ ಹೇಳ್ತೇವೆ. ಎಲ್ಲಿ ನಡೆಯುತ್ತೆ ಈ ಕ್ರಿಯೆ ಅಂತ ಹೇಳಿದಾಗ ನೀವು ಆಲ್ರೆಡಿ ಏನು ಮಾಡಿದ್ದೀರಾ, ಜೀವಕ್ರಿಯೆಗಳ ಪಾಠದಲ್ಲಿ ಓದಿದ್ದೀರಾ. ದ್ಯುತಿ ಸಂಶ್ಲೇಷಣೆ ಅಂದರೆ ಸಸ್ಯಗಳು, ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸುತ್ತೆ. ಈ ಒಂದು ಆಹಾರ ತಯಾರಾಗಬೇಕು ಅಂದರೂ ಕೂಡ ಬೆಳಕು ಬೇಕೇ ಬೇಕು. ಆ ಬೆಳಕು ಇಲ್ದಿದ್ರೆ ಆಹಾರ ತಯಾರಿಸೋದಕ್ಕೆ ಸಾಧ್ಯ ಇಲ್ಲ. ಆಹಾರ ತಯಾರಾಗದೇ ಇರಲಿ ಬಿಡಿ, ಏನಾಗತ್ತೆ? ಏನೂ ಆಗೋದಿಲ್ಲ. ಭೂಮಿ ಮೇಲೆ ಯಾವುದೇ ಜೀವಿಗಳು ಕೂಡ ಬದುಕುವುದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಜೀವಿಗಳು ಬದುಕಬೇಕು ಅಂತ ಹೇಳಿದ್ರೆ ಬೆಳಕು ಬೇಕು. ಬೆಳಕು ಇದ್ದರೆ ಮಾತ್ರ ಏನಾಗತ್ತೆ? ಆಹಾರ ಸಂಶ್ಲೇಷಣೆ ಆಗತ್ತೆ ಹಸಿರು ಸಸ್ಯಗಳಲ್ಲಿ. ಹಾಗಾದರೆ ಇತರ ಜೀವಿಗಳು ಬದುಕತ್ತೆ. ಇಲ್ಲಿ ನೋಡಿ ಮಕ್ಕಳೇ, ಜೀವಶಾಸ್ತ್ರದ ಬಗ್ಗೆ ನಾವಿಲ್ಲಿ ಕಲ್ತ್ಕೊಂಡ್ವಿ. ಬೆಳಕು ಜೀವಿಗಳ ಉಗಮಕ್ಕೆ ತುಂಬ ಬಹುಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ ನಾವು ಹೇಳಿದ್ವಿ. ಹಾಗೆ ಆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನೀವು ನೋಡೋದಾದರೆ ಅಲ್ಲಿ 2 ರೀತಿಯ ಕ್ರಿಯೆಯನ್ನು ಹೇಳಿದ್ರಿ. ಯಾವುದು? ಒಂದು ಬೆಳಕಿನ ಸಹಾಯದಿಂದ ನಡೆಯುವಂಥದ್ದು, ಇನ್ನೊಂದು ಬೆಳಕಿನ ಸಹಾಯವಿಲ್ಲದೆ ನಡೆಯುವಂಥದ್ದು. ಈ ಬೆಳಕಿನ ಸಹಾಯದಿಂದ ನಡೆಯುವ ಕ್ರಿಯೆಗೆ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನೀರಿನ ಕಣಗಳು ವಿಭಜನೆ ಆಯಿತು, ಅದರಿಂದ ಆಹಾರ ತಯಾರಾಗೋದಕ್ಕೆ ಸಾಧ್ಯವಾಯಿತು ಮಕ್ಕಳೇ. ಅಕಸ್ಮಾತ್ ಆ ಬೆಳಕು ಇಲ್ಲದೇ ಇದ್ದರೆ ಈ ಆಹಾರವೂ ಕೂಡ ತಯಾರಾಗ್ತಾ ಇರಲಿಲ್ಲ. ಆಯಿತಾ? ಸೊ ಅದರೊಟ್ಟಿಗೆ ಇಲ್ಲಿ ನಾವು ಇನ್ನೂ ಒಂದು ನೆನ್ಪಿಟ್ಕೊಬೇಕು, ಈ ನೀರಿನ ಅಣುಗಳು ವಿಭಜನೆ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ರಸಾಯನಶಾಸ್ತ್ರದ ಭಾಗವು ಅಷ್ಟೇ ಇದೆ. ಹಾಗಾಗಿ ಬೆಳಕು ರಸಾಯನಶಾಸ್ತ್ರಕ್ಕೂ ಕೂಡ ಅಷ್ಟೇ ಮುಖ್ಯ. ಹಾಗೆ ನೀವು ಈಗ ಮೊದಲು ಕಲ್ತಿದ್ದೀರ, ಯಾವುದರಲ್ಲಿ? ಮೊದಲನೇ ಪಾಠದಲ್ಲಿ ರಾಸಾಯನಿಕ ಸಮೀಕರಣಗಳು ಮತ್ತು ಕ್ರಿಯೆಗಳು. ಅಲ್ಲಿ ನೀವು ದ್ಯುತಿ ವಿಭಜನೆ ಅಂತ ಕೇಳಿದಿರ. ದ್ಯುತಿ ವಿಭಜನೆ ಅಂದರೆ ಏನು? ಅಲ್ಲಿ ನೀವು ನೋಡಿರ್ಬೋದು, AgCl3 gives rise to Ag+Cl2. ಅಲ್ಲೂ ಕೂಡ ಬೆಳಕಿನ ಒಂದು ಪಾತ್ರವನ್ನು ನೋಡ್ಬೋದು. ಅದಷ್ಟೇ ಅಲ್ಲದೆ ಮಕ್ಕಳೇ, ಎಷ್ಟೋ ಕವಿಗಳು ಈ ಬೆಳಕಿನ ಬಗ್ಗೆ ಎಷ್ಟೋ ಹಾಡಿ ಹೊಗಳಿದ್ದಾರೆ, ಎಷ್ಟೋ ಒಂದು ತಮ್ಮ ಕವನಗಳನ್ನು ಬರೆದಿದ್ದಾರೆ. ಹಾಗೆ ನೀವು ನಿಮ್ಮ ಭಾಷೆಗಳಲ್ಲಿ ನೋಡಿದ್ರೆ, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅಲ್ಲೂ ಕೂಡ ಬೆಳಕಿನ ಮಹತ್ವವನ್ನು ನಾವು ನೋಡ್ಬೋದು. ನಮ್ಮ ಒಂದು ಪುರಾತನ ಕಾಲದಲ್ಲೂ ಕೂಡ ಬೆಳಕಿನ ಮಹತ್ವವನ್ನು ನೋಡ್ಬೋದು. ಹಾಗೆ ಅಷ್ಟೇ ಅಲ್ಲದೆ ನಾವು ಸಮಾಜದಲ್ಲೂ ಕೂಡ ಬೆಳಕು ಹೇಗೆ ಈ ಒಂದು ಮಳೆಗಾಲ ಚಳಿಗಾಲಕ್ಕೆಲ್ಲ ಸಹಾಯ ಆಗತ್ತೆ ಅಂತ ನೋಡಿದ್ವಿ. ಹಾಗೆ ವಿಜ್ಞಾನದಲ್ಲಿ 3 ಭಾಗದಲ್ಲೂ ಕೂಡ ಸಹಾಯ ಮಾಡೋದು ಅಲ್ಲದೆ ಅದರೊಟ್ಟಿಗೆ ನಾವು ಭೌತಶಾಸ್ತ್ರದಲ್ಲಿ ಬೆಳಕನ್ನು ಹೇಗೆ ನಾವು ಬಳಸ್ತೀವಿ ಅನ್ನೋದು ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ ಮಕ್ಕಳೇ. ಯಾಕೆ ಭೌತಶಾಸ್ತ್ರದಂತ ಹೇಳೋದಾದರೆ, ಈಗ ನೋಡಿರ್ಬೋದು, ಈ ಬೆಳಕೇನಿದೆಯಲ್ಲ ಮಕ್ಕಳೇ, ನಮಗೆ ಒಬ್ಬರನ್ನೊಬ್ರು ನೋಡೋಕ್ಕೆ ಸಹಾಯ ಮಾಡ್ತಾ ಇದೆ. ನಾನು ಇದಕ್ಕೆ ಸ್ವಲ್ಪ ಮುಂಚೆ ನಾವು ಲೈಟಲ್ಲಿ ಆಫ್ ಮಾಡಿದ್ವಿ, ನಾನು ಕಾಣಿಸಿಲ್ಲ ನಿಮಗೆ. ಯಾಕೆ ಕಾಣಿಸಿಲ್ಲ ಅಂತ ಹೇಳಿದ್ರೆ, ಆ ಬೆಳಕು ಇಲ್ಲದೆ ಇದ್ದರೆ ನಾವು ಒಬ್ಬರನ್ನ ಇನ್ನೊಬ್ಬರು ನೋಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ಹೇಳ್ತೇವೆ ಮಕ್ಕಳೇ, ಪ್ರಕಾಶಮಾನವಾದ ವಸ್ತುಗಳನ್ನು ಮಾತ್ರ ನಾವು ನೋಡೋದಕ್ಕೆ ಸಾಧ್ಯವಾಗ. ಪ್ರಕಾಶಮಾನವಾದ ವಸ್ತು ಅಂದರೆ ಯಾವುದು ತಮ್ಮ ಬೆಳಕನ್ನು ಹೊರಸೂಸ್ತದೆ ಅವುಗಳನ್ನ ಮಾತ್ರ ನೋಡೋಕ್ಕೆ ಸಾಧ್ಯ. ನಾನು ನಿಮ್ಮನ್ನಾಗಿರ್ಬೋದು ಅಥವಾ ನೀವು ನಮ್ಮನ್ನಾಗಿರ್ಬೋದು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮಗೇನು ಬೇಕು ಅಂತ ಹೇಳಿದ್ರೆ ಬೆಳಕು ಬೇಕು. ನೋಡೋಕ್ಕೆ ಸಾಧ್ಯ ಆಗದೆ ಇದ್ರೆ ಏನಾಗ್ತಿತ್ತು? ಏನಾಗ್ತಿರ್ಲಿಲ್ಲ. ಉದಾಹರಣೆಗೆ ಈಗ ನನಗೆ ಯಾರೋ ಒಬ್ಬರು ನನ್ನನ್ನು ಬೇಟೆಯಾಡಕ್ಕೆ ಬರ್ತಾ ಇದೆ, ಯಾವುದೋ ಒಂದು ಪ್ರಾಣಿ, ನಾನು ಓಡೋಗ್ಬೇಕು ಅಂತ ಹೇಳಿದ್ರೆ ನನಗೇನು ಬೇಕಿತ್ತು?
ಆ ಪ್ರಾಣಿಯನ್ನು ನೋಡಬೇಕಿತ್ತು, ನನಗೆ ಬೆಳಕು ಬೇಕು. ಹೌದಾ, ನನಗೆ ಹೊಟ್ಟೆ ಹಸಿವಾಗ್ತಾ ಇದೆ, ನನಗೆ ಆಹಾರ ಬೇಕು. ಸೊ ಆಹಾರವನ್ನು ಹುಡುಕಬೇಕು ಅಂತ ಹೇಳಿದ್ರು ಕೂಡ ನನಗೆ ಬೆಳಕು ಬೇಕು. ಸೊ ಹಾಗಾಗಿ ಈ ವಸ್ತುಗಳನ್ನು, ನಮ್ಮ ಸುತ್ತಮುತ್ತಲವಾದ ಸುಂದರವಾದ ಜಗತ್ತನ್ನು ನಮಗೆ ನೋಡೋಕ್ಕೆ ಅನುಕೂಲ ಮಾಡುವಂಥದ್ದು ಬೆಳಕು ಮಕ್ಕಳೇ. ಸೊ ಹಾಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಕೇಳಿದಾಗ ನೀವಲ್ಲಿ ಆಲ್ರೆಡಿ ನಿಮ್ಮ ತಲೆಯಲ್ಲಿ ಸ್ವಲ್ಪ ಹೋಗಿರ್ಬೋದು. ಏನು, ಬೆಳಕು ಏನಾಗತ್ತೆ, ಒಂದು ವಸ್ತುವಿನ ಮೇಲೆ ಪ್ರತಿಫಲಿಸಿ ನಮ್ಮ ಮೇಲೆ ಬೀಳತ್ತೆ. ಸೊ ಅದನ್ನು ನಮ್ಮ ಕಣ್ಣೇನು ಮಾಡುತ್ತೆ, ಗ್ರಹಿಸತ್ತೆ. ಸೊ ಹೀಗೆ ನಾವು ಏನು ಮಾಡ್ಬೋದು, ಒಂದು ವಸ್ತುವನ್ನು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಬೆಳಕು ಇಲ್ಲದೇ ಇದ್ದರೆ, ಬೆಳಕಿನ ಪ್ರತಿಫಲನ ಅನ್ನೋ ಒಂದು ವಿದ್ಯಮಾನ ನಡೆಯದೇ ಇದ್ದರೆ ನಾವು ಯಾವುದೇ ಒಂದು ವಸ್ತುವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಹಾಗಾಗಿ ನಮಗೇನು ಬೇಕಾಗುತ್ತೆ ಮಕ್ಕಳೇ, ಬೆಳಕು ಬೇಕು. ಈ ಬೆಳಕಿನ ವಿದ್ಯಮಾನಗಳನ್ನು ನಾವು ಈ ಅಧ್ಯಯನದಲ್ಲಿ 10ನೇ ತರಗತಿಯ 10ನೇ ಅಧ್ಯಯನ ಭಾಗ 2ರಲ್ಲಿ, ಸೊ ಅದರಲ್ಲಿ ನಾವೇನು ನೋಡ್ತೀವಿ ಮಕ್ಕಳೇ, ಈ ಬೆಳಕಿನ ಬಗ್ಗೆ ವಿಶ್ಲೇಷಣೆಯನ್ನು ನೋಡ್ತಾ ಹೋಗ್ತೀವಿ. ಸೊ ಈ ಬೆಳಕಿನ ಬಗ್ಗೆ ನೋಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಮಗೆ ಸ್ವಲ್ಪ ಈ ಬೆಳಕಿನ ಬಗ್ಗೆ ಒಂಚೂರು ಗೊತ್ತಿರಬೇಕು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಳಕು ತೋರಿಸಿ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೋ ಒಂದು ಬೆಳಕು ಹಿಡ್ಕೊಂಡು ಹಿಂಗೆ ತೋರಿಸ್ತೀವಿ. ಹೌದಾ, ಬೆಳಕು ಬಂತು ಅಂತ ಹೇಳ್ತೀವಿ. ಬೆಳಕು ಬಂತು ಅಂತ ಹೇಳ್ತೀವಿ, ಹೌದು. ಬೆಳಕು ಹೇಗಿದೆ ಅಂತ ನೋಡಿದಾಗ ನಾವು ಅದನ್ನು ಒಂದು ಲೈನಲ್ಲಿ ತೋರಿಸ್ಬಿಡ್ತೀವಿ, ಒಂದು ಸರಳ ರೇಖೆಯಲ್ಲಿ ತೋರಿಸ್ಬಿಡ್ತೀವಿ. ಹಾಗಾಗಿ ಮಕ್ಕಳ ಎಷ್ಟೋ ಒಂದು ಆವಿಷ್ಕಾರ ಮತ್ತು ಕೆಲವೊಂದು ವಿಜ್ಞಾನಿಗಳ ಪ್ರಕಾರ ಈ ಬೆಳಕು ಹೇಗೆ ಚಲಿಸ್ತಾ ಇದೆ, ಸರಳ ರೇಖೆಯಲ್ಲಿ. ಯಾವ ದಿಕ್ಕಿನಲ್ಲಿ ಚಲಿಸ್ತಿದೆ ಅನ್ನೋದಕ್ಕೆ ನಾನು ಏನು ಮಾಡಿದ್ದೀನಿ, ಇಲ್ಲಿ ಬಾಣದ ಗುರುತನ್ನು ಹಾಕಿದ್ದೀನಿ. ಈ ಬಾಣದ ಗುರುತಿನ ಮೂಲಕ ನಾನು ಬೆಳಕು ಇಲ್ಲಿಂದ ಇಲ್ಲಿಗೆ ಚಲಿಸ್ತಾ ಇದೆ ಅಂತ ನಾವು ಹೇಳ್ತೀವಿ ಮಕ್ಕಳೇ. ಸೊ ಹಾಗಾಗಿ ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತದೆ. ಈ ಸರಳ ರೇಖೆಯಲ್ಲಿ ಚಲಿಸ್ತದಲ್ಲ ಮಕ್ಕಳೇ, ಇದನ್ನು ನಾವೇಂತ ಕರಿತೇವೆ ಅಂತ ಹೇಳಿದರೆ ಬೆಳಕಿನ ಕಿರಣ ಅಂತ ಕರಿತೇನೆ. ಸೊ ಹಾಗಾಗಿ ನಮಗೆ ಗೊತ್ತಿರಬೇಕು, ಬೆಳಕು ಸರಳ ರೇಖೆಯಲ್ಲಿ ಚಲಿಸುವ ಪಥವನ್ನು ನಾವೇಂತ ಕರಿತೇವೆ, ಬೆಳಕಿನ ಕಿರಣ ಅಂತ ಹೇಳ್ತೇವೆ. ಇದಿಷ್ಟು ಗೊತ್ತಿದ್ರೆ ನಾವು ಮುಂದೆ ಈ ಬೆಳಕಿನ ಬಗ್ಗೆ ನೋಡ್ತಾ ಹೋಗ್ಬೋದು ಮಕ್ಕಳೇ. ಸೊ ಇಲ್ಲಿ ಬೆಳಕಿನ ಬಗ್ಗೆ ನಾವು ನೋಡ್ತಾ ಹೋಗಬೇಕಾದ್ರೆ ಇಲ್ಲಿ ಬೆಳಕು ನಮಗೇನಾಗುತ್ತೆ, ನಾವು ಈ ಪಾಠದಲ್ಲಿ ಬೆಳಕಿನ 2 ವಿದ್ಯಮಾನಗಳನ್ನ ನಾವು ನೋಡ್ತೇವೆ. ಯಾವುದಾದ್ರು 2 ಮುಖ್ಯವಾದ ವಿದ್ಯಮಾನಗಳು ಅಂತ ಹೇಳಿದ್ರೆ ಮಕ್ಕಳೇ, ಒಂದು ನಾವು ಆಲ್ರೆಡಿ ಹೇಳಿದೆ ನಾನು ನಿಮಗೆ, ವಸ್ತುಗಳನ್ನು ನಮಗೆ ನೋಡುವುದಕ್ಕೆ ಸಹಾಯ ಮಾಡುವಂತಹ ಬೆಳಕಿನ ವಿದ್ಯಮಾನ, ಅದೇ ಬೆಳಕಿನ ಪ್ರತಿಫಲನ. ಹಾಗಾದ್ರೆ ಇನ್ನೊಂದು ವಿದ್ಯಮಾನ ಯಾವುದು ತುಂಬ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದು ಈ ತರಗತಿಯಲ್ಲಿ ಅಂತ ಹೇಳಿದ್ರೆ, ಇನ್ನೊಂದು ವಿದ್ಯಮಾನ ವಕ್ರೀಭವನ. ಈ 2 ವಿದ್ಯಮಾನಗಳನ್ನು ನಾವು ಈ ಅವಧಿಯಲ್ಲಿ ಮುಂದುವರಿಸ್ತಾ ಹೋಗ್ತೀವಿ ಮಕ್ಕಳೇ. ಮುಂದುವರಿಸ್ತಾ ಹೋಗಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವೇನು ಮಾಡ್ತೇವೆ, ಪ್ರತಿಫಲನದ ಬಗ್ಗೆ ಅಧ್ಯಯನ ಮಾಡ್ತೇವೆ, ನಂತರ ಬೆಳಕಿನ ವಕ್ರೀಭವನದ ಬಗ್ಗೆ ನೋಡ್ತೇವೆ. ಸೊ ಹಾಗಾಗಿ ನಾವು ಮೊದಲು ಯಾವುದ್ರ ಬಗ್ಗೆ ನೋಡುವ, ಬೆಳಕಿನ ಪ್ರತಿಫಲನ. ಏನು ಪ್ರತಿಫಲನ ಅಂತ ಹೇಳಿದ್ರೆ, ಒಂದು ವಸ್ತುವು ಇದೆ, ಈ ಒಂದು ವಸ್ತು ಇದೆ, ಇದ್ರ ಮೇಲೆ ಬೆಳಕು ಬಿದ್ದು ಮತ್ತೆ ಹಿಂತಿರುಗಿದ್ರೆ ಅದನ್ನು ನಾವೆಂತ ಕರಿತೇವೆ, ಬೆಳಕಿನ ಪ್ರತಿಫಲನ ಅಂತ ಹೇಳ್ತೇವೆ. ಉದಾಹರಣೆಗೆ ಮಕ್ಕಳೇ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಕನ್ನಡಿ ಇದೆ. ನಾವು ಬೆಳಗ್ಗೆ ಇದ್ದೀವ ಇಲ್ವಾ ಅಂತ ನೋಡೋದಕ್ಕೆ ಸಹಾಯ ಮಾಡುವಂಥ ವಸ್ತು. ನಾವು ಬೆಳಗ್ಗೆ ಚೆನ್ನಾಗಿ ಎದ್ದೇಳಿ ಬ್ರಷ್ ಮಾಡೋಕ್ಕೆ ಹೋಗ್ತೀವಿ. ಬ್ರಷ್ ಮಾಡೋಕ್ಕೆ ಹೋದಾಗ ಅಲ್ಲೊಂದು ಕನ್ನಡಿ ಇರುತ್ತೆ, ಅಂತ ಮಾಡ್ತೇವೆ. ಹೌದಾ? ಸೊ ಅಲ್ಲಿ ಮಾಡಬೇಕಾದ್ರೆ ನಾವು ನೋಡ್ತೀವಿ, ನಾನು ಇದ್ದೀನಾ ಇಲ್ವಾ ಅಂತ ನೋಡೋಕ್ಕೆ ಸಹಾಯ ಮಾಡೋದು ಯಾವುದು, ಕನ್ನಡಿ. ಹಾಗೆ ಈ ಕನ್ನಡಿ ಅಂತ ತೊಗೊಂಡಿದ್ದೀನಿ ಮಕ್ಕಳೇ. ಈ ಕನ್ನಡಿ ಮೇಲೆ ನಾನು ಏನು ಮಾಡ್ತೀನಿ, ಈಗ ನೋಡ್ಬೋದು, ಇಲ್ಲಿ ನಾನು ಬೆಳಕು ಬೀಳಿಸ್ತಾ ಇದ್ದೀನಿ. ಹೌದಾ? ಈಗ ನೋಡಿ, ನಾನು ಈ ಕಡೆ ಬೀಳಿಸ್ತೇನೆ, ನೀವು ಇಲ್ಲಿ ಬೋರ್ಡ್ ಮೇಲೆ ನೋಡಿ, ಅಲ್ಲಿ ಬೆಳಕಿನ ಮೇಲೆ ನಿಮಗೆ ನೋಡ್ಬೋದು ಒಂದು ಕೆಂಪುದೊಂದು ಚುಕ್ಕಿ ಬೀಳ್ತಾ ಇದೆ. ಹೌದಾ? ಸೊ ಇಲ್ಲಿ ಕನ್ನಡಿಯ ಮೇಲೆ ಬಿದ್ದ ಬೆಳಕು ಯಾವುದ್ರ ಮೇಲೆ ಬೀಳ್ತಾ ಇದೆ, ಈ ಒಂದು ಬೋರ್ಡ್ನ ಮೇಲೆ ಬೀಳ್ತಾ ಇದೆ. ಏನಾಯ್ತು ಹಾಗಾದರೆ, ಅದು ಪ್ರತಿಫಲನ ಆಯಿತು. ಹಾಗಾದರೆ ಬೆಳಕಿನ ಪ್ರತಿಫಲನ ಎಂದರೇನು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದು ಹಿಂದಿರುಗುವುದನ್ನು ಪ್ರತಿಫಲನ ಅಂತ ಹೇಳ್ತೇವೆ. ಹಾಗಾದರೆ ಒಂದು ಕೆಲಸ ಮಾಡ್ತೀನಿ, ಈಗ ನಾನು ಈ ಸ್ಕೇಲ್ ಮೇಲೆ ಬಿಡ್ತೀನಿ ಬೆಳಕನ್ನ, ವಾಪಸ್ ಹೋಯ್ತಾ? ಇಲ್ಲ. ಯಾಕೆ ಹೋಗಿಲ್ಲ? ಈ ಸ್ಕೇಲ್ ಮೇಲೆ ಬಿಟ್ಟಿರೋಂಥ ಬೆಳಕು ಇಲ್ಲಿ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಕ್ಕಳೇ, ಅಲ್ಲಿ ಬೆಳಕು ಪ್ರತಿಫಲನ ಆಗಬೇಕು ಅಂತ ಹೇಳಿದ್ರೆ ಅದರ ಮೇಲ್ಮೈ ನಯವಾಗಿರಬೇಕು ಅಂತ ಹೇಳ್ತೇವೆ. ಸೊ ಹಾಗಾಗಿ ಮೇಲ್ಮೈ ನಯವಾಗಿದ್ದರೆ ಮಾತ್ರ ಬೆಳಕೇನಾಗತ್ತೆ, ಪ್ರತಿಫಲಿಸತ್ತೆ.
ನಯವಾದ ಮೇಲ್ಮೈಯನ್ನು ಹೊಂದಿರುವ ವಸ್ತುಗಳ ಮೇಲೆ ಬೆಳಕು ಪ್ರತಿಫಲಿಸಿದೆ. ಉದಾಹರಣೆಗೆ ನಾವು ನೋಡಿರ್ಬೋದು, ನಮ್ಮಲ್ಲಿ ಶಾಲೆಗಳಲ್ಲಿ ನಮಗೆ ಕನ್ನಡಿ ಇಲ್ಲದೆ ಇರಬೇಕಾದ್ರೆ ನಮ್ಮ ಕನ್ನಡಿ ಅದು ಗೊತ್ತಾ, ನಾವು ಊಟ ಮಾಡುವಂಥ ಬಟ್ಲು ಹಿಂಗೆ ಇಟ್ಕೊಂಡು ನೋಡ್ತೀವಿ, ತಲೆ ಬಾಚ್ತೀವಿ, ಹೌದಾ? ಸೊ ಅದೇ ನಮ್ಮ ಕನ್ನಡಿ. ಯಾಕೆ ಆ ಬಟ್ಲಲ್ಲಿ ನಮ್ಮ ಮುಖ ಕಾಣಿಸುತ್ತೆ? ಯಾಕೆ ಅಂತ ಹೇಳಿದ್ರೆ ಆ ಬಟ್ಲು ಹೊಳೆಯುತ್ತದೆ, ನಯವಾದ ಮೇಲ್ಮೈಯನ್ನು ಹೊಂದಿದೆ. ಅದೇ ಈ ಸ್ಕೇಲ್ ತಗೊಂಡು ಯಾಕೆ ನನಗೆ ಕಾಣಿಸಿಲ್ಲ? ಯಾಕೆ ಅಂತ ಹೇಳಿದ್ರೆ ಇದು ನಯವಾದ ಮೇಲ್ಮೈ ಹೊಂದಿಲ್ಲ, ಹೊಳಪನ್ನು ಹೊಂದಿಲ್ಲ. ಹೊಳಪನ್ನು ಹೊಂದಿರಬೇಕು. ಅಂತಹ ವಸ್ತುಗಳಲ್ಲಿ ಮಾತ್ರ ಬೆಳಕೇನಾಗತ್ತೆ, ಪ್ರತಿಫಲಿಸುತ್ತೆ. ಹಾಗಾದರೆ ನಾವು ಬೆಳಕಿನ ಪ್ರತಿಫಲನ ಎಂದರೇನು ಅಂತ ಹೇಳಿದಾಗ ನಾವು ಒಂದು ನೆನ್ಪಿಡ್ಕೊಬೇಕು, ಬರೀ ಒಂದು ವಸ್ತುವಿನ ಮೇಲೆ ಬಿದ್ದರೆ ಮಾತ್ರ ಫಲಿಸೋದಿಲ್ಲ. ನಯವಾದ ಒಂದು ಮೇಲ್ಮೈ ಹೊಂದಿರುವ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಹಿಂದಿರುಗುತ್ತದೆ. ಈ ಒಂದು ವಿದ್ಯಮಾನವನ್ನು ನಾವೆಂತ ಕರಿತೇವೆ? ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ ಮಕ್ಕಳೇ. ಸೊ ಹಾಗಾಗಿ ನಾವೀಗ ಈ ಬೆಳಕಿನ ಪ್ರತಿಫಲನದ ಬಗ್ಗೆ ಇನ್ನೊಂದಿಷ್ಟು ಅಧ್ಯಯನ ಮಾಡಬೇಕು. ಸೊ ಈ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡುವ ಅಂತ ಹೇಳಿದ್ರೆ, ಒಂದು ಸಣ್ಣ ಪ್ರಯೋಗದ ಮೂಲಕ ಈ ಒಂದು ಬೆಳಕಿನ ಪ್ರತಿಫಲನವನ್ನು ನಾವು ನೋಡ್ತಾ ಹೋಗುವ. ಯಾಕೆ ಅಂತ ಹೇಳಿದ್ರೆ ಮಕ್ಕಳೇ, ನಿಮಗೆ ಈ ಹಿಂದೆ 8ನೇ ತರಗತಿಯಲ್ಲಿ ಕೂಡ ನಿಮಗೆ ಬೆಳಕಿನ ಬಗ್ಗೆ ಒಂದು ಪಾಠ ಇತ್ತು. ಅಲ್ಲೂ ಕೂಡ ನೀವು ನೋಡಿದಿರಿ, ಈ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಪಟ್ಟ ಹಾಗೆ ನಿಯಮಗಳಿದೆ. ಆ ನಿಯಮಗಳನ್ನು ವಿವರಿಸಬೇಕು ಅಂತ ಹೇಳಿದ್ರೆ ನಮಗೆ ಅದರ ಕೆಲವೊಂದು ಅಂಶಗಳು ಗೊತ್ತಿರಬೇಕು, ಏನು ಅನ್ನೋದು ನೋಡಬೇಕಾಗತ್ತೆ. ಉದಾಹರಣೆಗೆ ಮಕ್ಕಳೇ, ನಾನೀಗೊಂದು ಕನ್ನಡಿ ಬರಿತೀನಿ. ಕನ್ನಡಿ ಬರಿಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಇದು ಒಂದು ಹೊಳಪಿರುವ ಮೇಲ್ಮೈ. ಈ ಕೆಳಗಡೆ ಈ ಲೈನ್ ಹಾಕ್ತಿದ್ದೀನಲ್ಲ, ಈ ಲೈನ್ ಏನು ಅಂತ ಹೇಳಿದ್ರೆ ಪೇಂಟ್ ಆಗಿರುವಂತಹ ಭಾಗ, ಆಯಿತಾ? ಇದೊಂದು ಕನ್ನಡಿ. ನಾನೊಂದು ಬೆಳಕಿನ ಕಿರಣವನ್ನು ಬಿಟ್ಟೆ, ಇದು ಹಿಂತಿರುಗತ್ತೆ, ವಾಪಸ್ ಹೋಗಲೇಬೇಕು. ಪ್ರತಿಫಲನ ಅಂತ ಹೇಳಿದ್ರೆ ಹಿಂದಿರುಗಲೇಬೇಕು. ಹಿಂಗೋಗತ್ತಾ, 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 ಯಾವುದು ಸರಿ? ಈ ಉತ್ತರವನ್ನು ನಾವು ಕಂಡ್ಕೊಬೇಕು ಅಂತ ಹೇಳಿದ್ರೆ ಮಕ್ಕಳೇ, ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ನಾವು ಅಭ್ಯಾಸ ಮಾಡಬೇಕು. ಹಾಗಾಗಿ ನಾವೇನು ಮಾಡುವ, ಈಗ ಬೆಳಕಿನ ಪ್ರತಿಫಲನದ ನಿಯಮಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಪ್ರಯೋಗವನ್ನು ನೋಡುವ ಮಕ್ಕಳೇ ಈಗ ನಾವಿಲ್ಲೊಂದು ಸರಳ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಸೊ ಈ ಪ್ರಯೋಗಕ್ಕೆ ನಾವು ತೊಗೊಂಡಿರುವಂಥದ್ದು ಒಂದು ಲೇಸರ್ ಪೆನ್. ಹಾಗೆ ಇಲ್ಲಿ ನೋಡ್ಬೋದು, ನೀವೊಂದು ಕನ್ನಡಿ ಇದೆ, ಇದನ್ನು ನಾವು ಸಮತಲ ದರ್ಪಣ ಅಂತ ಕರಿತೇವೆ. ಹಾಗೆ ಇಲ್ಲೊಂದು ಕೋನಮಾಪಕ, ಆಮೇಲೆ ಬಿಳಿಯಾದ ಹಾಳೆಯ ಮೇಲೆ ಇವುಗಳನ್ನ ನಾನು ಜೋಡಿಸಿದ್ದೀನಿ. ಈಗ ನಮಗೆ ಗೊತ್ತಿರುವ ಹಾಗೆ ಯಾವುದೇ ಒಂದು ಬೆಳಕಿನ ಕಿರಣವು ದರ್ಪಣದ ಮೇಲೆ ಬಿದ್ದಾಗ ಅದೇನಾಗಬೇಕು, ಹಿಂತಿರುಗಬೇಕು, ಅಂದರೆ ಪ್ರತಿಫಲಿಸಬೇಕು. ಈಗ ನೀವು ಇಲ್ಲಿ ಈ ಕೋನಮಾಪಕವನ್ನು ಗಮನಿಸಿ ಮಕ್ಕಳೇ, ನನ್ನ ಬೆಳಕಿನ ಕಿರಣದ ಒಂದು ಪಥ ಏನಿದೆ ಅಂತ ಹೇಳಿದ್ರೆ 90 ಡಿಗ್ರಿಯಿಂದ ಹೋಗಿ ಅದು 90 ಡಿಗ್ರಿಗೆ ಹಿಂತಿರುಗ್ತಾ ಇದೆ, ಹೌದಾ? 90 ಡಿಗ್ರಿಯಿಂದ ಹೋಗಿ 90 ಡಿಗ್ರಿ ಹಿಂತಿರುಗ್ತಾ ಇದೆ. ಈಗ ಒಂಚೂರು ನಾನು ಈ ಸೈಡ್ ಬರ್ತೇನೆ, ಇಲ್ಲಿ ನೋಡಿ 80 ಡಿಗ್ರಿ ಕೋನಕ್ಕೆ ಹೋಗಿದೆ. ಆ ಹಿಂತಿರುಗುವ ಪಥವನ್ನು ನೋಡಿ ಮಕ್ಕಳೇ, ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಈ ಭಾಗದಲ್ಲಿ ನೀವೀಗ ನೋಡ್ಬೋದು, ಇಲ್ಲಿ ಹಿಂತಿರುಗುದು 80 ಡಿಗ್ರಿಗೆ ಹಿಂತಿರುಗ್ತದೆ. ಈ ಸೈಡ್ ಇರುವಂಥದ್ದು ಹೋಗ್ತಾ ಇರುವಂಥದ್ದು, ಇಲ್ಲಿರುವಂಥದ್ದು ಬರುವಂತಹ ಕಿರಣ. ಒಂಚೂರು ಗಮನಿಸಿದರೆ ನೀವು ಇಲ್ಲಿ ನೋಡ್ಬೋದು, ಆ 80 ಡಿಗ್ರಿ ಹತ್ರಕ್ಕೆ ಬರ್ತಾ ಇದೆ, ಹೌದಾ? ಹಾಗೆ ಒಂಚೂರು ಈ ಕಡೆ ನಾನು 60 ಡಿಗ್ರಿ ಹತ್ರ ಬರ್ತೇನೆ, ಹಾಗೆ ಅದು ಬರಬೇಕಾದ್ರೆ ಅಲ್ಲಿ 60 ಡಿಗ್ರಿ ಹತ್ರ ಬರ್ತಾ ಇದೆ, ಹೌದಾ? ಗಮನಿಸ್ಬೋದು. ಸೊ ಯಾಕೆ ಈ ರೀತಿ ಬಂತು? ಆಮೇಲೆ ಇನ್ನೂ ಒಂದು ಗಮನದಲ್ಲಿ ನೋಡ್ಕೊಳ್ಳಿ, ಬೆಳಕಿನ ಕಿರಣ ಈ ಪಥದಲ್ಲಿ ಬಂದು ಈ ಪಥದಲ್ಲಿ ಹಿಂತಿರುಗ್ತು. ಎಲ್ಲವೂ ಕೂಡ ಈ ಬಿಳಿ ಹಾಳೆಯ ಮೇಲೆಯೇ ಇದೆ, ಹೌದಾ? ಗಮನಿಸಿ, ಹಾಳೆಯ ಮೇಲೆ ಬಿದ್ದು ಮತ್ತೆ ಕನ್ನಡಿಗೆ ಬಿದ್ದು ಆ ದರ್ಪಣದಿಂದ ಮತ್ತೆ ಹಿಂತಿರುಗ್ತಾ ಇದೆ. ಎಲ್ಲವೂ ಕೂಡ ಈ ಬಿಳಿ ಹಾಳೆಯ ಮೇಲೆ ಇರುವಂಥದ್ದು. ಸೊ ಮೊದಲನೇದಾಗಿ ಒಂದು ಗಮನಿಸಬೇಕಾಗಿದ್ದು, 90 ಡಿಗ್ರಿಗೆ ಬಿಟ್ಟಂತಹ ಬೆಳಕಿನ ಕಿರಣ 90 ಡಿಗ್ರಿಯಲ್ಲೇ ಹಿಂತಿರುಗ್ತು. ಹಾಗೆ ಈ ಸೈಡಿಂದ ನಾನು 80 ಡಿಗ್ರಿಗೆ ಬಿಟ್ಟೆ, ಇನ್ನೊಂದು ತುದಿಯಿಂದ 80 ಡಿಗ್ರಿ ಹತ್ರ ನೀವು ನೋಡ್ಬೋದು ಬೆಳಕಿನ ಕಿರಣ ಬರುವಂಥದ್ದು. ಹಾಗೆ ಇಲ್ಲಿಂದ ಒಂದು 50 ಡಿಗ್ರಿಗೆ ಏನಾಯಿತು, ಬೆಳಕಿನ ಕಿರಣ ಬಂದು ನಮ್ಮ ದರ್ಪಣದ ಮೇಲೆ ಬಿತ್ತು, ಈ ಕಡೆಯಿಂದ ಒಂದು 50 ಡಿಗ್ರಿ ಕಿರಣಕ್ಕಿದು ಬರ್ತಾ ಇದೆ. ಈ ಎರಡು ವಿಷಯವನ್ನು ಗಮನದಲ್ಲಿ ಇಟ್ಕೊಂಡು ನಾವೀಗ ಆ ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ನಿರೂಪಿಸೋಣ ಮಕ್ಕಳೇ. ನಾವೀಗ ಪ್ರಯೋಗವನ್ನು ನೋಡಿದ್ವಿ. ಸೊ ಪ್ರಯೋಗವನ್ನು ನೋಡಿದ್ಮೇಲೆ ನಮಗೆ ಒಂದು ತಿಳ್ಕೊಂಬಂತು. ಇಲ್ಲಿ ನೋಡ್ಬೋದು, ಆ ಚಿತ್ರವನ್ನು ನಾನು ಇಲ್ಲಿ ಬರ್ದೀನಿ. ಇಲ್ಲಿ ಕೆಳಗಿರುವಂಥದ್ದು ನಮ್ಮ ಕನ್ನಡಿ, ದರ್ಪಣ ಅಂತ ಕರಿತೇವೆ ನಾವು ಇದನ್ನು. ಕೆಳಗಿರುವಂತಹ ಗೆರೆಗಳೇನಾಗಿದೆ, ಅವುಗಳಿಗೆ ಪೇಂಟ್ ಹೊಡೆದಿರುವಂಥದ್ದು ಮೇಲ್ಭಾಗ ಪ್ರತಿಫಲಿಸುವ ಮೇಲ್ಮೈ ಅಂತ ಕರಿತೇವೆ. ಈಗ ಇಲ್ಲಿ ಈ ಬೆಳಕಿನ ಕಿರಣ, ಈ ನೀಲಿ ಬಣ್ಣದ ಲೈನ್ ಕಾಣ್ತಿದೆ, ಇದು ಬೆಳಕಿನ ಕಿರಣವನ್ನು ನಾನು ಯಾವುದ್ರ ಮೇಲೆ ಹಾಯಿಸಿದ್ದೀನಿ, ನನ್ನ ದರ್ಪಣದ ಮೇಲೆ ಬಿದ್ದಿದೆ. ದರ್ಪಣದ ಮೇಲೆ ಬಿದ್ದಂತಹ ಕಿರಣ ಏನಾಯಿತು,
ಪ್ರತಿಫಲಿಸ್ತು ಅಂತ ಹೇಳ್ತೇನೆ. ಆಯಿತಾ? ನಾವು ಇದಕ್ಕೊಂದು ಹೆಸರು ಕೊಡೋಣ ಮಕ್ಕಳೇ. ಈ ಬಿತ್ತಲ್ಲ ಒಂದು ಬಿಂದುವಿನಲ್ಲಿ ಇಲ್ಲಿ ಇದೆಲ್ಲವೂ ಲೈನ್ಗಳು ಸೇರಿದು. ಸೊ ಇದನ್ನು ನಾನು ಓ ಅಂತ ತಗೊತೇನೆ. ಆಮೇಲೆ ಈ ಭಾಗವನ್ನು ನಾನು ಎ ಅಂತ ತಗೊತೇನೆ. ಈ ಬಿಂದುವನ್ನು ನಾನು ಬಿ ಅಂತ ತಗೊತೇನೆ. ಹಾಗೆ ಇದನ್ನು ನಾನು ಎಲ್ ಅಂತ ತಗೊತೇನೆ. ಆಯಿತಾ? ಈಗ ಇದನ್ನಿಟ್ಕೊಂಡು ನಾವೇನು ಮಾಡ್ತೇವೆ, ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ನಾವು ವಿವರಿಸ್ತಾ ಹೋಗ್ತೇವೆ ಮಕ್ಕಳೇ. ಬೆಳಕಿನ ಪ್ರತಿಫಲನ ನಿಯಮಗಳನ್ನ ಹೇಗೆ ವಿವರಿಸಬೇಕು ಅಂತ ಹೇಳಿದಾಗ ಇಲ್ಲಿ ನಾವು ನೋಡಿದ್ದೀವಿ ಪ್ರಯೋಗದಲ್ಲಿ. ನಾನು ಮೊದಲೇನು ಮಾಡಿದೆ, ನಿಮಗೆ ಲೇಸರನ್ನು ಇಟ್ಕೊಂಡು 90 ಡಿಗ್ರಿ ಬಿಟ್ಟೋಗ ಬೆಳಕಿನ ಕಿರಣ 90 ಡಿಗ್ರಿಯಲ್ಲಿ ಹಿಂತಿರುಗ್ತು. 60 ಡಿಗ್ರಿ ಬಿಟ್ಟೋಗ 60 ಡಿಗ್ರಿಯಲ್ಲೇ ಹಿಂತಿರುಗ್ತು. ಹಿಂತಿರುಗಿತು ಅನ್ನೋಕ್ಕಿಂತ ಒಂದು ಪದ ನಾವು ಪ್ರತಿಫಲಿಸ್ತು ಅಂತ ಬಳಸ್ತೀವಿ, ಪ್ರತಿಫಲಿಸ್ತು. ಸೊ ಹಾಗಾಗಿ 60 ಡಿಗ್ರಿಯಲ್ಲಿ ಬಿದ್ದಿದ್ದ ಒಂದು ಬೆಳಕಿನ ಕಿರಣ ಏನಾಯಿತು, 60 ಡಿಗ್ರಿಯಲ್ಲಿ ಪ್ರತಿಫಲಿಸ್ತು ಅಂತ ಹೇಳ್ತೇವೆ. ಇಲ್ಲಿ ನಾವೇನು ಮಾಡ್ತೇವೆ, ಕೆಲವೊಂದು ಪದಗಳನ್ನ ನಾವು ನೆನ್ಪಿಟ್ಕೊಬೇಕಾಗತ್ತೆ ಮಕ್ಕಳೇ. ನಾನು ಈ ಎ ಓ ಅಂತ ಇದೆಯಲ್ಲ, ಎ ಓ ಅಂತ ಇದೆಯಲ್ಲ, ಇದನ್ನು ನಾನು ಪತನ ಕಿರಣ ಅಂತ ಹೇಳ್ತೇನೆ. ಯಾವ ಕಿರಣವು ದರ್ಪಣದ ಮೇಲೆ ಬೀಳುತ್ತಲ್ಲ ಆ ಕಿರಣವನ್ನು ನಾವೆಂತ ಕರಿತೇವೆ, ಪತನ ಕಿರಣ. ಆಮೇಲೆ ಬಿದ್ದಂತಹ ಬೆಳಗು ಪ್ರತಿಫಲಿಸ್ತದಲ್ಲ, ಸೊ ಇದನ್ನು ನಾನು ಎಂತ ಕರಿತೇನೆ, ಪ್ರತಿಫಲನ ಕಿರಣ ಅಂತ ಹೇಳ್ತೇನೆ. ಆಮೇಲೆ ಈ ಎರಡೂ ಕಿರಣಗಳ ಮಧ್ಯಭಾಗದಲ್ಲಿ ನಾನೊಂದು ಲೈನ್ ಹಾಕಿದ್ದೇನೆ. ಹೇಗಿದೆ ಅಂತ ಹೇಳಿದ್ರೆ ಇದು ನಮ್ಮ ದರ್ಪಣಕ್ಕೆ ಅಂದರೆ ಕನ್ನಡಿಗೆ ಲಂಬವಾಗಿದೆ. ಈ ಲಂಬವಾಗಿರುವಂತಹ ಲೈನ್ ಇದೆ, ಇದನ್ನು ನಾನು ಲಂಬ ಅಂತ ಕರಿತೇನೆ. ಯಾಕೆ ಬೇಕು ಈ ಲಂಬ? ನಾವಿಲ್ಲಿ ಬೆಳಕಿನ ಪ್ರತಿಫಲನ ನಿಯಮಗಳನ್ನ ನಾವು ನೋಡ್ಕೊಬೇಕು ಅಂತ ಹೇಳಿದ್ರೆ ನಮಗೆ ಲಂಬದ ಅವಶ್ಯಕತೆ ಇದೆ. ಏನು ಹೇಳುತ್ತೆ ಈ ನಿಯಮ? ಉದಾಹರಣೆಗೆ ನಾನು ನಿಮಗೆ ಹೇಳಿದೆ ಮಕ್ಕಳೇ, ಹೇಗೆ ಒಂದು ದರ್ಪಣದಲ್ಲಿ ಹೀಗಿದೆ, ಇದು ಹೀಗೆ ಬಿದ್ದು ಹೀಗೆ ಹೋಗುವುದಿಲ್ಲ, ಹೋಗ್ತದಾ? ಇಲ್ಲ. ಆಮೇಲೆ ಅಕಸ್ಮಾತ್ ಇದು ಹೀಗೆ ಬಿತ್ತು ಹೀಗೆ ಹೋಗ್ತದಾ? ಇಲ್ಲ. ನಯವಾದ ಮೇಲ್ಮೈ ಮೇಲೆ ಯಾವುದೇ ವಸ್ತು ಬಿದ್ದರೆ ಈ ರೀತಿ ಪ್ರತಿಫಲನ ಆಗುವುದಿಲ್ಲ. ಹಾಗಾಗಿ ಹೇಗೆ ಪ್ರತಿಫಲಿಸುತ್ತೆ ಅಂತ ಕೇಳಿದಾಗ ನಾವು ಪ್ರಯೋಗವನ್ನು ಮಾಡಿ ನೋಡಿದಾಗ ನಮಗೊಂದು ವಿಷಯ ಗೊತ್ತಾಯಿತು. ಏನು? ಬೆಳಕಿನ ಕಿರಣವನ್ನು ನೀವು ಉದಾಹರಣೆಗೆ ಇಲ್ಲಿ 60 ಡಿಗ್ರಿಯಲ್ಲಿ ಕಳಿಸಿದರೆ ಆ ಡಿಗ್ರಿಯನ್ನು ಲೆಕ್ಕ ಹಾಕಬೇಕು ಅಂತ ಹೇಳಿದ್ರೆ ನನಗೆ ಮಧ್ಯದಲ್ಲಿ ಒಂದು ಲೈನ್ ಬೇಕಲ್ಲ, ಹಾಗಾಗಿ ನಾನು ಏನು ಮಾಡಿದ್ದೇನೆ, ಲಂಬವನ್ನು ಬರ್ದೀನಿ ಮಕ್ಕಳೇ. ಸೊ ಇದನ್ನು 60 ಡಿಗ್ರಿಯಲ್ಲಿ ಕಳಿಸಿದರೆ ಅಷ್ಟೇ 60 ಡಿಗ್ರಿಯಲ್ಲಿ ಇದೇನಾಯಿತು, ಪ್ರತಿಫಲಿಸಿತ್ತು. ಹಾಗಾಗಿ ಮಕ್ಕಳೇ ಇಲ್ಲಿ ಇನ್ನೂ ಒಂದು ಪದವನ್ನು ನಾನು ಹೇಳ್ತಾ ಇದ್ದೇನೆ ನೋಡಿ. ಈ ಲಂಬ ಮತ್ತು ಪತನ ಕಿರಣದ ನಡುವೆ ಒಂದು ಕೋನ ಇದೆ, ಇದನ್ನು ನಾನು ಐ ಅಕ್ಷರದಿಂದ ಸೂಚಿಸ್ತೀನಿ. ಇದನ್ನು ನಾವು ಐ ಅಂತ ಹೇಳಿದರೆ ಇಲ್ಲಿ ಏನಂತ ಹೇಳ್ಬೋದು, ಪತನ ಕಿರಣ ಮತ್ತು ಲಂಬ ಅಲ್ವಾ, ಹಾಗಾಗಿ ಇದನ್ನು ನಾನು ಪತನ ಕೋನ ಅಂತ ಹೇಳ್ತೇನೆ. ಹಾಗೆ ಪ್ರತಿಫಲನ ಕಿರಣ ಮತ್ತು ಲಂಬದ ನಡುವೆ ಒಂದು ಕೋನ ಇದೆ, ಇದನ್ನು ನಾವು ಆರ್ ಅಕ್ಷರದಿಂದ ಸೂಚಿಸ್ತೀವಿ. ಇದಕ್ಕೊಂದು ಹೆಸರು ಕೊಡ್ತೇವೆ, ಏನು ಈಗ ಗೊತ್ತಿರ್ಬೋದು ನಿಮಗೆ ಆಲ್ರೆಡಿ, ಏನು ಪ್ರತಿಫಲನ ಕಿರಣದಿಂದ ಬಂದಿರೋದಲ್ಲ, ಹಾಗಾಗಿ ಇದು ಪ್ರತಿಫಲನ ಕೋನ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ಎರಡು ಕೋನಗಳನ್ನ ನಾವು ನೋಡ್ಬೋದು, ಒಂದು ಪತನ ಕೋನ ಮತ್ತು ಇನ್ನೊಂದು ಪ್ರತಿಫಲನ ಕೋನ. ಯಾಕೆ ನಾವು ಐಯಲ್ಲಿ ಸೂಚಿಸ್ತೀವಿ ಅಂತ ಹೇಳಿದ್ರೆ ಮಕ್ಕಳೇ, ಇಂಗ್ಲೀಷಲ್ಲಿ ಪತನ ಕಿರಣಕ್ಕೆ ಇನ್ಸಿಡೆಂಟ್ ರೇ ಅಂತ ಕರಿತೇವೆ, ಹಾಗಾಗಿ ಇನ್ಸಿಡೆಂಟ್ ಆ್ಯಂಗಲ್ ಅಂತ ಹೇಳ್ತಾರೆ, ಹಾಗಾಗಿ ಪತನ ಕೋನ. ಹಾಗೆ ಆರ್ ಅಂತ ಹೇಳಿದರೆ ರಿಫ್ಲೆಕ್ಷನ್, ಪ್ರತಿಫಲನಕ್ಕೆ ನಾವು ರಿಫ್ಲೆಕ್ಷನ್ ಅಂತ ಹೇಳ್ತೇವೆ, ರಿಫ್ಲೆಕ್ಟೆಡ್ ರೇ ಅಂತ ಹೇಳ್ತಾರೆ ಪ್ರತಿಫಲನ ಕಿರಣಕ್ಕೆ. ಹಾಗಾಗಿ ಇಲ್ಲಿ ನಾನು ಯಾವ ಅಕ್ಷರ ಸೂಚಿಸ್ತೀನಿ, ಆರ್ ಅಂತ ಹೇಳಿದ್ದೇವೆ. ಸೊ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮೊದಲನೇ ನಿಯಮ ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ ನೋಡಿ ಮಕ್ಕಳೇ, ಇಲ್ಲಿ ನಾವು ಬೈಹ್ಯಾಟ್ ಮಾಡೋದಕ್ಕಿಂತ ಹಾಗೆ ತಿಳ್ಕೊಳ್ಳೋದು ಒಳ್ಳೆಯದು. ಹೇಗೆ? ಮೊದಲನೇ ನಿಯಮ ನೀವು ಆಲ್ರೆಡಿ ಈಗ ನಾವು ಪ್ರಯೋಗ ನೋಡಿದ್ವಿ, 80 ಡಿಗ್ರಿಯಲ್ಲಿ ಬಿದ್ದಂತಹ ಪತನ ಕಿರಣವು 80 ಡಿಗ್ರಿಯಲ್ಲೇ ಏನಾಯಿತು, ಪ್ರತಿಫಲಿಸಿತ್ತು. ಹಾಗಂದ್ರೆ ಏನು? ಪತನ ಕೋನ ಐ ಸಮವಾಗಿದೆ ಯಾವುದಕ್ಕೆ, ಆರಿಗೆ. ಆರ್ ಅಂದರೆ ಏನು? ಪ್ರತಿಫಲನ ಕೋನ. ಹಾಗಾಗಿ ಬೆಳಕಿನ ಪ್ರತಿಫಲನದ ಮೊದಲ ನಿಯಮ ಏನು ಹೇಳುತ್ತೆ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿದೆ. ಎರಡನೇ ನಿಯಮ ಒಂದಿದೆ, ಇದು ನಾವು ಪ್ರಾಯೋಗಿಕವಾಗಿ ತಿಳ್ಕೊಂಡ್ವಿ, ಹೌದಾ? ನಾವು 90 ಡಿಗ್ರಿಯಲ್ಲಿ ಬಿಟ್ಟಂಥ ಬೆಳಕು 90 ಡಿಗ್ರಿಯಲ್ಲಿ ಹಿಂತಿರುಗಿತು, ಹಾಗಾಗಿ ಪತನ ಕೋನ ಎಷ್ಟು, 90 ಡಿಗ್ರಿ. ಪ್ರತಿಫಲನ ಕೋನ ಎಷ್ಟು, 90 ಡಿಗ್ರಿ. ಹಾಗೆ ಪ್ರಯೋಗದಲ್ಲಿ 80 ಡಿಗ್ರಿ ಬಿಟ್ಟೆ, 80 ಡಿಗ್ರಿ ಪತನ ಕೋನ ಆಗಿತ್ತು,
ಎಷ್ಟು ಡಿಗ್ರಿಯಲ್ಲಿ ಹಿಂದಿರುಗಿತ್ತು? 80 ಡಿಗ್ರಿಯಲ್ಲಿ ಹಿಂತಿರುತ್ತೆ. ಹಾಗಾಗಿ ಅದೇನು? ಪ್ರತಿಫಲನ ಕೋನ. ಹಾಗಾಗಿ ಮೊದಲನೇ ನಿಯಮ ನಮಗೇನು ಹೇಳ್ತು? ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಈಗ ಎರಡನೇ ನಿಯಮವನ್ನು ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಒಂದು ಸಣ್ಣದಾಗಿರುವಂಥ ಒಂದು ಅಂಶವನ್ನು ನಾವು ನೋಡುವ ಮಕ್ಕಳೇ, ಆಮೇಲೆ ಎರಡನೇ ನಿಯಮವನ್ನು ನಾನು ನಿರೂಪಿಸ್ತೀನಿ. ಈಗ ಉದಾಹರಣೆಗೆ ನಾನಿಲ್ಲಿ ಒಂದು ಏನು ಮಾಡ್ತೇನೆ, ಇದನ್ನು ಒಂದು ಪ್ರತಿಫಲನ ಮೇಲ್ಮೈ ಅಂತ ತೊಗೊತೇನೆ ಮಕ್ಕಳೇ. ಸೊ ಪ್ರತಿಫಲನ ಮೇಲ್ಮೈ ಅಂತ ಹೇಳಿದ್ರೆ ಕೆಳಗಡೆ ಏನಾಗಿರ್ಬೇಕು? ಇವುಗಳನ್ನ ಬಣ್ಣದಿಂದ ನಾವು ಜೋಡಿಸಿರ್ತೀವಿ. ಕನ್ನಡಿಯನ್ನು ನೋಡಿದ್ದೀರಾ? ಹಿಂಭಾಗದಲ್ಲಿ ಬೇರೆ ಬಣ್ಣಗಳನ್ನು ಇರುತ್ತೆ, ಹೌದಾ? ಸೊ ಇದೊಂದು ಏನು ಪ್ರತಿಫಲನ ಮೇಲ್ಮೈಯನ್ನು ಹೊಂದಿರುವಂಥ ಒಂದು ವಸ್ತು ಹೀಗೆ ಇಟ್ಟಿದ್ದೀನಿ ಅಂತ ತಿಳ್ಕೊಳ್ಳೋಣ, ಆಯಿತಾ? ಈಗ ನಾವೇನು ಮಾಡ್ತೇವೆ, ಇದ್ರ ಮೇಲೆ ಇನ್ನೊಂದು ಮೇಲ್ಮೈಯನ್ನು ಬರಿತೇನೆ, ಆಯಿತಾ? ಇನ್ನೊಂದು ಮೇಲ್ಮೈಯನ್ನು ಬರೆಯೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಜಸ್ಟ್ ಓಕೆ. ಸೊ ಹಾಗೆ ಓಕೆ. ಇಲ್ಲಿ ಇನ್ನೊಂದು ಇದು ನೋಡಿದ್ರೆ ಒಳ್ಳೆ ನಮ್ಮ ಈ ವಾಲಿಬಾಲ್ ನೆಟ್ ಇದ್ದಂಗೆ ಇದೆ, ಹೌದಾ? ಸೊ ಈಗ ಇಲ್ಲಿ ನಾನೇನು ಮಾಡ್ತೇನೆ, ಗಮನಿಸಿ ಮಕ್ಕಳೇ, ನಾನು ಒಂದು ಬೆಳಕಿನ ಕಿರಣವನ್ನು ಹೀಗೆ ಬಿಟ್ಟೆ. ಏನು ಮಾಡಬೇಕು? ಇಷ್ಟು ಮಾಡಿದ ಸಾಕ? ಸರಳ ರೇಖೆ ಬರೆದ ಸಾಕ? ಇಲ್ಲ. ಏನು ಮಾಡಬೇಕು? ಬೆಳಕಿನ ಕಿರಣ ಯಾವ ಸೈಡ್ ಚಲಿಸ್ತಿದೆ ಅಂತ ಬಾಣದ ಗುರುತಿನಲ್ಲಿ ಸೂಚಿಸಿದೆ. ಯಾವುದ್ರ ಮೇಲೆ ಬಿತ್ತು ಮಕ್ಕಳೇ? ನಮ್ಮ ಪ್ರತಿಫಲನ ಮೇಲ್ಮೈಯನ್ನು ಹೊಂದಿರುವ ಒಂದು ವಸ್ತುವಿನ ಮೇಲೆ ಬಿತ್ತು. ಬಿದ್ದೇನಾಗಬೇಕಿದು? ಪ್ರತಿಫಲಿಸ್ತದೆ. ಹೇಗೆ ಪ್ರತಿಫಲಿಸ್ತದೆ? ಅದೇ ಕೋನದಲ್ಲಿ ಇದೇನಾಗಬೇಕು? ಪ್ರತಿಫಲಿಸುತ್ತದೆ. ಇದು ಅವುಗಳಿಗಿರುವಂತಹ ಲಂಬ. ಎಷ್ಟು ಕೋನದಲ್ಲಿ ಬಿತ್ತೋ ಅಷ್ಟೇ ಕೋನದಲ್ಲಿ ಇದೇನಾಯ್ತು ಮಕ್ಕಳೇ? ಪ್ರತಿಫಲಿಸ್ತು, ಆಯಿತಾ? ಇಲ್ಲಿ ನೋಡಿ, ನಾನು ನಿಮಗೆ ಪ್ರಯೋಗದಲ್ಲಿ ಕೊನೆಯಲ್ಲಿ ವೀಕ್ಷಣೆ ಮಾಡೋಕ್ಕೆ ಹೇಳಿದೆ, ಪೇಪರ್ ಮೇಲೆ ಬಿದ್ದಿರುವಂಥ ಲೈಟು ಪೇಪರ್ ಮೇಲಿಂದ ಹಿಂಗೆ ಹಿಂದಿರುಗುತ್ತೆ, ಹೌದಾ? ಹಾಗೆ ನಾನು ಮೇಲ್ಗಡೆಯಿಂದ ಹಾಕಿರುವಂಥ ಲೈಟು ಮೇಲ್ಗಡೆಯಿಂದನೇ ಹಿಂದಿರುಗಿತ್ತು, ಹೌದಾ? ಹಾಗೆ ಇನ್ನೂ ಒಂದು ಬೇಕಾದರೆ ಇಲ್ಲಿ ಉದಾಹರಣೆಯನ್ನು ನಾವು ತಗೊಳ್ಳೋದಾದರೆ ಮಕ್ಕಳೇ, ಈಗ ಇದನ್ನು ನಾನು ಇನ್ನೊಂದು ಮೇಲ್ಮೈ ಅಂತ ತಗೊತೇನೆ, ಆಯಿತಾ? ಇನ್ನೊಂದು ಆಯತಾಕಾರ ಅಂತ ಹೇಳ್ತೇನೆ. ಈಗ ನಾನು ಇಲ್ಲಿ ನೋಡಿ ಮಕ್ಕಳೇ, ಇದರಲ್ಲಿ ಉಲ್ಟಾ ಮಾಡ್ತೇನೆ. ಬೆಳಕಿನ ಕಿರಣವನ್ನು ಈ ಸೈಡಿಂದ ಬಿಟ್ಟರೆ ಏನಾಗತ್ತೆ? ಅದೇ ಸೈಡಿಂದ ಏನಾಗಬೇಕದು? ಹಿಂದಿರುಗಬೇಕು, ಹೌದಾ? ಸೊ ಹಿಂದಿರುಗಿದ್ರೆ ಈ ರೀತಿ ಆಗ್ತದೆ. ಸೊ ಇದೇನು? ಲಂಬ. ಎಷ್ಟು ಕೋನದಲ್ಲಿ ಪ್ರತಿಫಲಿಸುತ್ತೋ ಅಷ್ಟೇ ಕೋನದಲ್ಲಿ ಏನಾಗಬೇಕದು? ಹಿಂತಿರುಗ್ತದೆ. ಇದು ನಮಗೆ ಗೊತ್ತಿರುವಂಥ ವಿಚಾರ. ಈ ಚಿತ್ರವನ್ನು ನೋಡಿ ನಾವು ಯಾವ ತೀರ್ಮಾನಕ್ಕೆ ಬರ್ಬೋದು? ಇಲ್ಲಿ ನಾವು ನೋಡ್ಕೊಬೇಕು ಮಕ್ಕಳೇ, ಮೂರು ಅಂಶಗಳನ್ನ. ಒಂದು ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಲಂಬ ಎಲ್ಲಿದೆ? ಇಲ್ಲಿ ನೋಡಿ, ಇದು ಪ್ರತಿಫಲಿತ ಮೇಲ್ಮೈನ ಹೊಂದಿರುವಂಥ ವಸ್ತು, ಇದು ಒಂದು ಸಮತಲ, ಇದು ಇನ್ನೊಂದು ಸಮತಲ ಅಂತ ಉದಾಹರಣೆಯಾಗಿ ನಾವು ತಗೊಂಡ್ರೆ, ಇಲ್ಲಿ ನೋಡಿ, ಇಲ್ಲಿ ಬಿದ್ದಿದ್ದು ಮೊದಲನೇ ಸಮತಲದಲ್ಲಿ ಬಿದ್ದಿರುವಂತಹ ಪತನ ಕಿರಣ ಮೊದಲನೇ ಸಮತಲದಲ್ಲಿ ಏನಾಯಿತು? ಹಿಂದಿರುತ್ತು. ಎರಡನೇ ಸಮತಲದಲ್ಲಿ ಹಿಂದೆ ಬಿದ್ದಿರುವಂತಹ ಕಿರಣ ಅದೇ ಸಮತಲದಲ್ಲಿ ಏನಾಯಿತು? ಹಿಂದಿರುತ್ತು. ಮೂರೂ ಕೂಡ ಏನಾಗಿದೆ? ಒಂದೇ ಸಮತಲದಲ್ಲಿದೆ. ಯಾವುದು? ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಈ ಓ ಅನ್ನು ನಾವೆಂತ ಕರೆದ್ವಿ? ಪತನ ಬಿಂದುವಿನಿಂದ ಎಳೆದ ಲಂಬ. ಇದು ಮೂರೂ ಕೂಡ ಏನಾಗಿದೆ? ಒಂದೇ ಸಮತಲದಲ್ಲಿದೆ. ಇದು ಬೆಳಕಿನ ಪ್ರತಿಫಲನದ ಎರಡನೆಯ ನಿಯಮ. ಸೊ ಬೆಳಕಿನ ಪ್ರತಿಫಲನದ ಎರಡನೇ ನಿಯಮ ಏನು ಹೇಳುತ್ತೆ? ಮೊದಲನೇದಾಗಿ ಪತನ ಕಿರಣ ಮತ್ತು ಪ್ರತಿಫಲನ ಕಿರಣ ಮತ್ತು ಲಂಬ. ಯಾವ ಲಂಬ? ಪತನ ಕಿರಣ ಮತ್ತು ಪ್ರತಿಫಲನ ಕಿರಣ ನಡುವೆ ಪತನ ಬಿಂದುವಿನಿಂದ ಎಳೆದ ಲಂಬ ಎಲ್ಲವೂ ಕೂಡ ಒಂದೇ ಸಮತಲದಲ್ಲಿರುತ್ತದೆ. ಲಂಬ ಒಂದೇ ಸಮತಲದಲ್ಲಿರುತ್ತದೆ. ಇದು ನಮಗೆ ಎರಡನೆಯ ನಿಯಮ. ಯಾವುದ್ರದ್ದು? ಬೆಳಕಿನ ಪ್ರತಿಫಲನ.
ಹಾಗಾಗಿ ಮಕ್ಕಳೇ, ಈ ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನ ನಾವು ನೆನ್ಪಿಟ್ಕೊಳ್ಳೋದು ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಈ ಇಡೀ ಪಾಠ ಏನಿದೆಯೋ ಪ್ರತಿಫಲನಕ್ಕೆ ಸಂಬಂಧಪಟ್ಟಾಗ ವಿದ್ಯಮಾನಗಳನ್ನ ನಮಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನಮಗೆ ಈ 2 ನಿಯಮಗಳು ಕರೆಕ್ಟಾಗಿ ಗೊತ್ತಿರಬೇಕು. 1ನೇ ನಿಯಮ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮವಾಗಿದೆ. 2ನೇ ನಿಯಮ ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಿಂದ ದರ್ಪಣಕ್ಕೆ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದಂತ ಲಂಬ 3 ಕೂಡ ಒಂದೇ ಸಮತಲದಲ್ಲಿರುತ್ತದೆ. ಈ 2 ನಿಯಮವನ್ನು ಇಟ್ಕೊಂಡು ಮಕ್ಕಳೇ ನಾವೇನು ಮಾಡ್ತೇವೆ, ಮುಂದಿನ ತರಗತಿಯಲ್ಲಿ ನಾವು ಈ ಬೆಳಕಿನ ಪ್ರತಿಫಲನದ ಬಗ್ಗೆ ಇನ್ನಷ್ಟು ತಿಳ್ಕೊಡೋಣ. ಧನ್ಯವಾದಗಳು.